A warm and hearty welcome to everyone present here. It's my great pleasure to welcome you all to the World Day International Justice Program organized by mass media and satellite TV news. Today we have gathered to recognize the importance of justice, equality, human rights and the rule of law. This day reminds us that justice is the foundation of peaceful and democratic society. On behalf of the organizers, I extend my sincere welcome to our respected chief guests, distinguished dignitaries, media professionals, invited guests and all the participants. ಆತ್ಮೀಯ ಸಹೃದಯ ಬಂಧುಗಳೇ, ಅಂತಾರಾಷ್ಟ್ರೀಯ ನ್ಯಾಯ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾಸ್ ವಾಹಿನಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲೇ ಇವತ್ತು 1 ವರ್ಷಗಳನ್ನು ಪೂರ್ಣಗೊಳಿಸಿದರ ಹಿನ್ನೆಲೆಯಲ್ಲಿ ವಿಶ್ವ ನ್ಯಾಯ ದಿನಾಚರಣೆಯ ಈ ಒಂದು ದಿನ ನಾವು ಈ ಕಾರ್ಯಕ್ರಮವನ್ನು ನಮ್ಮ ವಾಹಿನಿಯ 1 ವರ್ಷದ ಆಚರಣೆಯ ಜೊತೆಗೆ ಸಂಭ್ರಮಿಸಬೇಕು. ಒಂದು ಸಾಂಸ್ಕೃತಿಕ ಸಮಾಗಮ ಆಗಬೇಕು. ಹಾಗೆ ನಾಡಿಗೆ ಭಾರತ ದೇಶಕ್ಕೆ ಕೊಡುಗೆಯನ್ನು ನೀಡಿದಂತಹ ಅನೇಕ ಗಣ್ಯರನ್ನ ಈ ದಿನ ಕರೆಸಿ ವೇದಿಕೆ ಮೇಲೆ ಅವರನ್ನು ಸತ್ಕರಿಸಬೇಕು, ಅವರ ಮಾತುಗಳನ್ನು ಕೇಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನ ಮಾಸ್ ಟಿವಿ ವಾಹಿನಿಯ ವತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ವಿಶ್ವ ನ್ಯಾಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಿರುವ ನಿಮ್ಮೆಲ್ಲರನ್ನೂ ಕೂಡ ಮಾಸ್ ಟಿವಿ ವಾಹಿನಿಯ ಮುಖ್ಯಸ್ಥರು ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಎಲ್ ಶಿವರಾಮ್ ರೆಡ್ಡಿ, ಚೀಫ್ ಜನರಲ್ ಮ್ಯಾನೇಜರ್ ಮಾಸ್ ಟಿವಿ ಮತ್ತು ಎಲ್ಲ ಇನ್ನಿತರ ಪದಾಧಿಕಾರಿಗಳ ಪರವಾಗಿ ನಾನು ವೇದಿಕೆಗೆ ಅತಿಥಿ ಗಣ್ಯರನ್ನ ಆಹ್ವಾನ ಮಾಡ್ತಾ ಇದ್ದೇನೆ. ಮೊದಲಿಗೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಬಂದಿರುವ ಸನ್ಮಾನ್ಯ ಶ್ರೀ ವಿ.ಡಿ. ಕಾಮರೆಡ್ಡಿಯವರು, ಚೇರ್ಮನ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್, ದಯಮಾಡಿ ಅವರು ತಮ್ಮ ಹಿರಿತನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ, ನಮ್ಮ ಪದಾಧಿಕಾರಿಗಳು ಅವರನ್ನ ವೇದಿಕೆಗೆ ಕರ್ತರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಮಾಸ್ ವಾಹಿನಿ ಎನ್ನುವಂಥದ್ದು ನಮ್ಮೆಲ್ಲರ ಒಂದು ಕನಸಿನ ಸಂಸ್ಥೆ. ಯಾಕೆ ಅಂತ ಹೇಳಿದ್ರೆ ಒಂದು ವರ್ಷ ಅಂತಂದ್ರೆ 1000 ಹೆಜ್ಜೆಗಳು, ಲಕ್ಷ ಕನಸುಗಳನ್ನು ಹೊತ್ತಂತಹ ವಾಹಿನಿ ನಮ್ದು. ಇಲ್ಲಿವರೆಗೂ ಕೂಡ ಇದು ನಡೆದು ಬಂದಿರೋ ಹಾದಿ, ಅಲ್ಲಿ ಕಂಡಿರತಕ್ಕಂಥ ಏಳು ಬೀಳುಗಳು, ಅಲ್ಲಿ ಒದಗಿರತಕ್ಕಂಥ ಸವಾಲುಗಳು, ಈ ಒಂದು ವಾಹಿನಿಯನ್ನು ಇಷ್ಟು ಕಷ್ಟಪಟ್ಟು ನಡೆಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಯಾಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ, ಯಾವ ಹಿನ್ನೆಲೆಯಲ್ಲಿ ನಾವಿನ್ನು ನಡಿಬೇಕಾಗಿದೆ, ಇದರ ಸಂಕಲ್ಪಗಳೇನು, ದೀಕ್ಷೆ ಏನು ಅನ್ನುವಂತೆ ಕುರಿತಂತೆ ಪ್ರಾಸ್ತಾವಿಕ ನುಡಿಗಳನ್ನ ಆಡಲಿದ್ದಾರೆ ಮಾಸ್ ಟಿವಿ ನ್ಯೂಸ್ ಚಾನೆಲ್ನ ಜನರಲ್ ಮ್ಯಾನೇಜರ್ ಅವರಾದಂತಹ ಎಲ್ ಶಿವರಾಮ್ ರೆಡ್ಡಿ ಅವರು. ನಮ್ಮದು ಚಾನಲ್ನಲ್ಲಿ ಫುಲ್ ಟೀಮ್ ಇದೆ. ಒಂದು ನಾವು ಚೀಫ್ ಜನರಲ್ ಮ್ಯಾನೇಜರ್ ಆಪರೇಷನ್ ಇದ್ದೀವಿ, ಇನ್ನೊಬ್ಬರು ಚೀಫ್ ಜನರಲ್ ಮ್ಯಾನೇಜರ್ ಫೈನಾನ್ಸ್ ಅಂತಿದ್ದಾರೆ, ಇನ್ನೊಬ್ಬರು ನಮ್ಮ ಚೇರ್ಮನ್ ಸಾರ್ ಇದ್ದಾರೆ, ಆಮೇಲೆ ಮೆಂಬರ್ಸು, ನಾವು ಎವ್ರಿ ಟೈಮ್ ಮೆಂಬರ್ಸ್ಗಳು ಎಲ್ಲರೂ, ನಮಗೆ ಎಲ್ಲ ಆ್ಯಕ್ಚುಲಿ ಲೀಗಲ್ ಬೇಕು, ಆಮೇಲೆ ಬಿಸ್ನೆಸ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಯಾವುದು ನಮಗೆ ಸಂಬಂಧ. ನಮ್ಮದು ಮೈನ್ ಮೋಟೋ ಪೀಸ್ ಆ್ಯಂಡ್ ಲೈವ್ಲಿಹುಡ್, ಪೀಸ್ ಆ್ಯಂಡ್ ಲೈವ್ಲಿಹುಡ್. ಇವು ಮಾಡೇ ಯಾಕೆಂದರೆ ಏನೇನು ಬೇಕು. ಲೈವ್ಲಿಹುಡ್ ಅಂದರೆ ಅಗ್ರಿಕಲ್ಚರು, ಹಾರ್ಟಿಕಲ್ಚರ್ ಆಗಲಿ, ದುಡಿಮೆ ಆಗಲಿ, ಯಾವುದಾದ್ರಾಗಲಿ. ಇನ್ಫ್ಯಾಕ್ಟ್ ಐ ಆಮ್ ಎ ಡೆಪ್ಟಿ ಕಮಿಷನರ್, ರಿಟೈರ್ಡ್. ನಾನು 35 ವರ್ಷ ಆಯಿತು ಸೇವೆ ಸಲ್ಲಿಸಿ. ನನಗೆ ಆ್ಯಕ್ಚುಲಿ ನನ್ನ ಮನೆ ಸಂಸಾರ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ಇದುವರೆಗೂ. ಆ ಥರ ಒಂದು ಕಮಿಟ್ಮೆಂಟ್ ಆಗೋಗಿದೆ. ಒಂದು ನಮ್ಮ ಚೇರ್ಮನ್ ಡೆಲ್ಲಿಯಲ್ಲಿ ಕೂತ್ಕೊಂಡು ಚೇರ್ಮನ್ ಕೂತ್ಕೊಂಡ್ಬಿಟ್ರೆ ನನಗೆ ಕಾಣಿಸೋದು ಆ ಚೇರಲ್ಲ, ಎಂಟೈರ್ ನೇಷನ್ ಕಾಣಿಸ್ತಾ ಇರ್ತದೆ. ಅಲ್ಲಿ ಜನ ಕಾಣಿಸ್ತದೆ. ಒಂದು ಸಿಗ್ನೇಚರು ನಾವು ಮಾಡಬೇಕಾದ್ರೆ ಅದು ಸಿಗ್ನೇಚರಿಂದ ಎಷ್ಟು ಜನಕ್ಕೆ ಕಾಪಾಡುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ನನಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ನಾವು ಒಂದು ಮಿಷನ್ ಸ್ಟಾರ್ಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಆವಾಗ ಪ್ರೈಮ್ ಮಿನಿಸ್ಟರು ವಾಜಪೇಯಿ ಸಾಹೇಬರು 2000 ಅವರೊಂದು ಈ ಥರ ನಾವು ಯಾಕೆ ಈಗ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, 8 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದೆ. ನಾಗಾಲ್ಯಾಂಡು, ಮಿಜೋರಾಮ್, ಮಣಿಪುರು, ಇವು ನಿಗ್ಲೆಕ್ಟೆಡ್ ಸ್ಟೇಟ್ಸು ನಮ್ಮ ಕಂಟ್ರಿಯಲ್ಲಿ. ಅಂದರೆ ಎಲ್ಲ ಔಟ್ಸೈಡು ಟೆರರಿಸಮ್ಸು ಈ ಥರ ಆಗಿ ಎಲ್ಲ ನೆಗ್ಲೆಕ್ಟ್ ಆಗಿ ಅಲ್ಲಿ ಯಾರು ಹೋಗೋಕ್ಕೆ ಬೇಜಾರಾಗ್ತಾ ಇದೆ. ಯಾವುದೇ ಬ್ಯಾಂಕ್ ಆಗಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಎದುರ್ತಾಯಿದ್ವಿ. ನಾವು ಮುನ್ನುಗ್ಗಿದ್ವಿ. ಒಂದು ಮಿಷನ್ ಅಂತಂದರು ಅವ್ರು ಬರೀ ವಾಜಪೇಯಿ ಸಾಹೇಬ್ ಅವರು ಒಂದು ಒಳ್ಳೆ, ಅವರು ಮತ್ತು MS ಸ್ವಾಮಿನಾಥನ್ ಸಾಹೇಬ್ ಈಗಿಲ್ಲ, ಈಸ್ ಎ ಗ್ರೀನ್ ರೆವಲ್ಯೂಷನ್ ಫಾದರ್ ಅಂತ ಅವರೆಲ್ಲ ಸೇರ್ಕೊಂಡು ಒಂದು ಅಫ್ಕೋರ್ಸ್ ಯಾವುದೇ
ಒಂದು ಮೀಟಿಂಗ್ ಮಾಡಿ ಮಿಷನ್ ತೆಗೆದು ಒಂದು 5 ವರ್ಷ ಅಂತ ಅದನ್ನು ಸಕ್ಸಸ್ಫುಲ್ ಮಾಡಿದ್ವಿ ಸರ್ ನಾವು ಮುಂದುಗಡೆ. ಆ್ಯಕ್ಚುಲಿ 2002ನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಐ ಆಮ್ ಮೆಂಬರ್ ಸೆಕ್ರೆಟರಿ ಆ್ಯಂಡ್ ಆಲ್ ದಿಸ್ ಬ್ರಾಂಚ್ ಎಲ್ ಡೂಯಿಂಗ್. ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಎಲ್ಲ ಫುಲ್ ಪ್ರೋಟೋಕಾಲ್ ಹತ್ರ ಹೋಗಬೇಕು, ಗನ್ಮನೆಗಳ ಹತ್ರ ಹೋಗಬೇಕು. ಹೋಗ್ತಾಯಿದ್ವಿ. ಒಂದ್ಸಲ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮೀಟಿಂಗಲ್ಲಿ ಹೋಗ್ಬೇಕು, ಅಪ್ಪ ಆಮೇಲೆ ಮೀಟಿಂಗ್ ಆದಮೇಲೆ ಹೇಳ್ತಾನೆ, ಸರ್ ಇವತ್ತು ನಾವು ನಿಮ್ಮನ್ನು ಶೂಟ್ ಮಾಡೋಕ್ಕೆ ಅಂತ ಬಂದಿದ್ವಿ, ಸಾರಿ ಟು ಸೇ ಯು, ಬಟ್ ನಿಮ್ಮ ಭಾಷಣ ಕೇಳಿಬಿಟ್ಟು ನಮಗೆ ನಾವು ಹಿಂದೆ ಹೋಗ್ತೀವಿ. ಏನಂತ ಅಂದರೆ ನಾನು ಹೇಳಿದೆ, ನಾನು ಅಲ್ಲಿ ಒಂದು 100 acres ಒಂದು ಫಾರೆಸ್ಟ್ ಏರಿಯಾ, ಆ ಫಾರೆಸ್ಟ್ ಏರಿಯಾವನ್ನು ನಮ್ಮ ಹೆಸರಲ್ಲೇ ಇದೆ, ಅದನ್ನು ಒಂದು ಫೌಂಡರ್ ಇನ್ಸ್ಟಿಟ್ಯೂಟ್ ಆಗಿ ಮಾಡಿದ್ವಿ. ಅದನ್ನು ಆರ್ಟಿಕಲ್ಚರ್ ಅಲ್ಲಿ ಆ ಸ್ಟೇಟ್ಗಳಲ್ಲಿ ಒಂದು ಸಸಿ ಬೇಕಾಗಿ, ಸೀಡ್ ಬೇಕಾಗಿ, ಟೆಕ್ನಾಲಜಿ ಬೇಕಾಗಿ, ಏನು ಬೇಕಾದ್ರೂ ಆಚೆ ಬರಬೇಕು. ನಾವು ಒಂದು ಸಪ್ರೇಟ್ ಸ್ಕೀಮ್ ತಂದ್ವಿ. ಇಲ್ಲ ಇಲ್ಲೇ ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನಾಗಾಲ್ಯಾಂಡಲ್ಲಿ ದಿಮಾಪುರ್ ಅಂತ, ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂಥ ಕಡೆ 100 acre ಫ್ರೀಯಾಗಿ ಕೊಟ್ಟರು. ಚೀಫ್ ಮಿನಿಸ್ಟರ್ ಆಗಲು ಅಲ್ಲಿ ನೆಫ್ಯೂ ಅಂತ ಅವರು ಪ್ರೋಟೋಕಾಲ್ ತೆಗೆದುಬಿಟ್ರು. ಇಲ್ಲ ನಾನು ರೆಡಿ ಹೋದ್ರು, ನಾನೇ ಅವರೇ ಡ್ರೈವ್ ಮಾಡಿದ್ರು ವೆಹಿಕಲ್ಲಿ. ನಾನು ರೆಡ್ಡಿಗೆ ಈ 100 acres ತುಂಬ ತೋರಿಸ್ಬೇಕು, ಎಲ್ಲರೂ ಏನು ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಕಮಿಷನ್ ಆ್ಯಕ್ಚುಲಿ ಕೊಟ್ಟು ಒಂದು ನನ್ನ ಸ್ಕೀಮ್ ಅದು. ಫಸ್ಟ್ ನೋಡಪ್ಪ, ನೀನು ಬಿಲ್ಡಿಂಗ್ ಕಟ್ಟೋದು ನನಗೆ ಇಷ್ಟ ಇಲ್ಲ, ಫಸ್ಟು ಅಭಿವೃದ್ಧಿ ತೋರಿಸು, ಆಮೇಲೆ ಏನಾದರೂ ಮಾಡು. ಓಕೆ ಸರ್ ಅಂತ ಮಾಡಿ ಅಭಿವೃದ್ಧಿ 100 acresಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ವಿ. ಆ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಇರಬೇಕು ರೈತರಿಗೆ, ಅಲ್ಲಿ ತೋಟಗಾರಿಕೆ. ಈಗ ಅಲ್ಲಿ ಹೋದರೆ ಏನು ಫ್ಲೋರಿಕಲ್ಚರ್ ಟು ಫಸ್ಟ್ ಇಲ್ಲೆಲ್ಲ ಗನ್ ಕಲ್ಚರ್ ಇತ್ತು, ಇವಾಗ ಮೇಲೆ ಗನ್ ಕಲ್ಚರ್ ಟು ಫ್ಲೋರಿಕಲ್ಚರ್ ಅಂತ ಎಲ್ಲ ಒಂದು ಮೆಸೇಜ್ ಬಂದಿದೆ ಅಲ್ಲಿ. ಆ ಇನ್ಸ್ಟಿಟ್ಯೂಟ್ ಹೇಳಿದ್ನಲ್ಲ, ಅದೊಂದು ಯಾಕೆಂದ ಅದು ಹೇಳಿದೆ ಅವರು. ಈಗ ನೋಡಿರಿ, ನಿಮಗೆ ಇವಾಗ ನಮ್ಮ 10,000 ಬೇಕು ಅಂತ, ನನ್ನ ಹತ್ರ ಒಂದು 10,000 ಬೇಕು ಅಂತ ಹೇಳಿ ಕೊಡ್ತೀನಿ. ಬಟ್ 10,000 ಇಂಪಾರ್ಟೆಂಟಾ, ನಿಮ್ಮ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟಾ? ಸರಿ, ನಮ್ಗೆ ಗೊತ್ತು ನೀವು ಎಕ್ಸ್ಟ್ರೀಮಿಸ್ಟು, ನಿಮ್ಮ ಮಕ್ಕಳು ಇದೇ ಥರ ಎಕ್ಸ್ಟ್ರೀಮಿಸ್ಟ್ ಆಗೋಕ್ಕೆ ನೀವು ಇಷ್ಟಪಡ್ತೀರಾ? ಇಲ್ಲ. ಅದರಿಂದ ನಿಮ್ಮ ಮಕ್ಕಳಿಗೆ ನಾನು ಉದ್ಯೋಗ ಕೊಡ್ತೀನಿ, ಅವ್ರಿಗೆ ಎಜುಕೇಷನ್ ಕೊಡಿಸ್ತೀವಿ. ನಮ್ಮ 65 ಜನಕ್ಕೆ ಈಗ ಉದ್ಯೋಗ ಕೊಟ್ಟಿದ್ದೀವಿ ಸರ್ ಇನ್ಸ್ಟಿಟ್ಯೂಟಲ್ಲಿ. ಆ ಥರ ಹಾಕಿ ಲಿವಿಂಗ್ ರೂಲ್ ವಿ ಆರ್ ಕೀವ್ ದಟ್ ವಿಲ್ ಕ್ರಿಯೇಟ್ ಅ ಪೀಸ್ ಅಂತ ಇದು. ಈಗ ನಮ್ಮ ಖುಷಿ, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದೇ ಥರ ಎಲ್ಲ ನರ್ಸರಿ ಸೆಕ್ಟರ್ ಅದಕ್ಕೆ 15 ವರ್ಷ ಎವ್ರಿ ಸೆಂಟ್ರಲ್ ಟೀಮ್ ಎಲ್ಲೆಲ್ಲಿ ಬ್ಲಡ್ ಇಲ್ಲಿ ಡ್ರಾಪಲ್ಲಿ ಎಲ್ಲಿ ಹೇಳ್ತಾ ಇರೋದನ್ನಂತ. ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲಿ ಇಂಟರ್ನ್ಯಾಷನಲ್ ಆಲ್ಸೋ ಕೊಡೆಕ್ಸ್ ಕಂಪ್ನಿ ಆಗಲಿ, ಅದರಲ್ಲೆಲ್ಲರೂ ಪಾಲ್ಗೊಂಡಿದ್ದೀವಿ. ಎಷ್ಟೋ ಜನ ಆಫ್ರಿಕನ್ ಕಂಟ್ರೀಸ್ ಹೋಗಿದ್ದೀವಿ. ಎಲ್ಲ ಹಿಂಗೆ ಸರ್, ಲೈವ್ಲಿಹುಡ್ಡೇ ಇಲ್ಲ. ಸೊ ಗಾಡ್ ಹ್ಯಾಸ್ ಗಿವನ್ ಅ ವೆರಿ ಗುಡ್ ನೇಚರ್. ಒಂದು ಕಂಟ್ರಿ ಗಯಾನ ಅಂತ, ಅಲ್ಲಿ ಹೋದರೆ ಖುಷಿ ಆಗುತ್ತೆ. 24 hours ಏನು ಕ್ಲೈಮೇಟು, ಎಷ್ಟು ಬೇಕಾದ್ರೂ ಆಸ್ತಿ ಇದೆ, ಚಿನ್ನ ಇದೆ, ಫಾರೆಸ್ಟು ಉಂಟು ನೋಡಬೇಕು, ಒಳ್ಳೆ ಐರನ್ ಥರ ಇರುತ್ತೆ. ನೋ ಎಕ್ಸ್ಪ್ಲಾಯ್ಟೇಷನ್, ನೋ ಇನ್ಫ್ರಾಸ್ಟ್ರಕ್ಚರ್ ಕೊಡಲ್ಲ, ಫಂಡ್ಸ್ ಬರ್ತವೆ ಬಟ್ ಅಲ್ಲೇ ಇರ್ತವೆ. ಸಿ ದೇರ್ ಆರ್ ಸೋ ಮೆನಿ ಇಶ್ಯೂಸ್. ಅಂಡ್ ಇವೆಲ್ಲ ನೋಡಿಕೊಂಡು ನಾವು ಈ ಮಾಸ್ಟರ್ ಮೇಲೆ ಯಾಕೆ ಮಾಡಿದ್ದೀವಿ ಅಂದರೆ, ಈ ಥರ ಎಕ್ಸ್ಪೀರಿಯನ್ಸಸ್ಸು, ಡಿಫಿಕಲ್ಟೀಸು ಈ ಮಾಸ್ಟರ್ ಇದರಲ್ಲಿ ನೋಡಿ ಕೆಲವು ಕಡೆ ನೋಡಿದ್ವಿ. ಕೆಲವರು ಪಾಪ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಅವ್ರಿಗೇನು ಅಲ್ಲಿ ರೆಸ್ಪಾನ್ಸೇ ಕೊಡಲ್ಲ. ಆವಾಗ ಆ್ಯಕ್ಚುಲಿ ಅವರು ಮೈನ್ಲಿ ನಮ್ಮ ಲೀಗಲ್ ಕೆಲವರು ಅಡ್ವೊಕೇಟ್ಸು 2-3 ಜನಕ್ಕೆ ಈ ಥರ ಹೆಲ್ಪ್ ಮಾಡಿದ್ವಿ ಸರ್. ಅವ್ರ ಮನೆಗಳ ಹತ್ರ ಬಂದು ಭಾಗ ಹೊಡ್ತಾಗ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಇಮಿಡಿಯೇಟಾಗಿ ನಾವು ಕಮ್ಯುನಿಕೇಟ್ ಮಾಡಿ ಒಬ್ಬ ಡೆಪ್ಟಿ ಕಮಿಷನರ್ ಹೋಗ್ತೀವಿ, ಇಲ್ಲ ರೀ ನಾವು ಮಾತು ಬರೋಲ್ಲ ಈ ಬದಲಬೇಕು ಅಂತ ಟಿ ವಿ ಚಾನಲ್ ಇಮಿಡಿಯೇಟ್ಲಿ ದ ನೆಕ್ಸ್ಟ್ ಡೇ ಇನ್ಸಿಟ್. ಆ ಥರ ಸೋ ಮೆನಿ ಇಶ್ಯೂಸ್, ಈ ಥರ ಇಶ್ಯೂಸ್ ಮಾಡಿ ನಾವು ಯೂಸ್ಫುಲ್ ಲೀವಿಂಗ್ ವುಡ್ ಬೇಕು, ಇಸ್ಬೇಕು. ಅದಕ್ಕೆ ಏನೇನಿದೆಯೋ ಅದೆಲ್ಲ ನಾವು ಮಾಡೋಕ್ಕೆ ಮುಂದೆ ಇದ್ದೀವಿ. ನಮಗೆ ಯಾವುದೇ ಸಮಯದಲ್ಲಿ ಎಲ್ಲ ಇದು ಗುಡ್ ಮೆಸೇಜ್ ಬನ್ನಿ, ನಮ್ಗೆ ಆದಷ್ಟು ಕೈಲಾದಷ್ಟು ನಾವೆಲ್ಲರಿಗೂ ಹೆಲ್ಪ್ ಮಾಡೋಂಥ ಒಂದು ಮಾತು. ದಯಮಾಡಿ ಹರೀಶ್ ಜೆ ಖಜಾಂಚಿಗಳು ಮತ್ತು ವಕೀಲರು ಸಾಹಿತ್ಯ ಕೂಟ ದಯಮಾಡಿ ಅವರು ವೇದಿಕೆಗೆ ಬಂದು ನಮ್ಮ ಸಾಹಿತ್ಯ ಕೂಟದ ಹಲವು ಪದಾಧಿಕಾರಿಗಳು ಇವತ್ತು ಈ ಸಭಾಂಗಣದಲ್ಲಿದ್ದಾರೆ. ಹಾಗೆ ನಮ್ಮ ಅತಿಥಿ ಗಣ್ಯರ ಕುರಿತಂತೆ 4 ನಲ್ನುಡಿಗಳೊಂದಿಗೆ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕೋರ್ತಾ ಇದ್ದೇನೆ ಅವರು. ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಬದಲಾವಣೆಗಳು. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ವಿಶಿಷ್ಟ ಗಣ್ಯರೇ, ನ್ಯಾಯಾಂಗದ ಪ್ರತಿನಿಧಿಗಳೇ, ವಕೀಲರೇ, ಮಾಧ್ಯಮದ ಸ್ನೇಹಿತರೇ ಹಾಗೂ ಉಪಸ್ಥಿತರಿರುವ ಸರ್ವರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ದಿನಾಂಕ 25/7/2026 ಈ ಶುಭ ಶನಿವಾರದಂದು ಗೌರವಾನ್ವಿತ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗಣ್ಯ ಮಹನೀಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತರಿಗೂ ಮತ್ತೊಮ್ಮೆ ವಂದಿಸುತ್ತಾ, ಹಸಿರಾಗಲಿ ಕರ್ನಾಟಕ,
ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಎದೆ ತಟ್ಟಿ ಏಳು ನಾನು ಭಾರತೀಯನೆಂದು, ಗರ್ವದಿಂದ ಬಾಳು ನಾನು ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂದು ಹೇಳುತ್ತಾ ಇಂದು ಏನು ಈ ಒಂದು ಕಾರ್ಯಕ್ರಮ ಮಾಸ್ ಮೀಡಿಯಾ ಆ್ಯಂಡ್ ಸ್ಯಾಟಲೈಟ್ ಟಿವಿ ನ್ಯೂಸ್ ಕಾರ್ಯಕ್ರಮದ ಒಂದು ಅದ್ಭುತವಾದಂಥ ಸುಂದರವಾದ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಜರುಗಿದೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಷಯಗಳಂದರೆ ಸಾಮಾಜಿಕ ಮಾಧ್ಯಮವು ಕೇವಲ ಮಾಹಿತಿಯನ್ನು ಹಂಚಿಕೊಳ್ಳುವ ಸಾಧನವಲ್ಲ, ಅದು ಮನುಷ್ಯರನ್ನು ಬೆಸೆಯುವ ಅಥವಾ ದೂರಾಗಿಸುವ ಒಂದು ಸೇತುವೆ. ನಿಜವಾದ ಬದುಕು ಇರುವುದು ಸ್ಕ್ರೀನ್ ಮೇಲಿರುವ ಲೈಕ್ಸ್ ಮತ್ತು ಕಮೆಂಟ್ಗಳಲ್ಲ, ನಮ್ಮ ಸುತ್ತಲಿರುವ ನೈಜ ಸಂಬಂಧಗಳಲ್ಲಿ. ಸೋಷಿಯಲ್ ಮೀಡಿಯಾ ನಮ್ಮ ಸಮಯವನ್ನು ಕಸಿದುಕೊಳ್ಳಬಹುದು, ಆದರೆ ಜ್ಞಾನವನ್ನು ಗಳಿಸಲು ಸರಿಯಾಗಿ ಬಳಸಿಕೊಂಡರೆ ಇದು ಒಂದು ಜ್ಞಾನ ಮಾರ್ಗ. ವರ್ಚುವಲ್ ಜಗತ್ತಿನಲ್ಲಿ ದೊಡ್ಡವನಾಗೋದಕ್ಕಿಂತ ನೈಜ ಜಗತ್ತಿನಲ್ಲಿ ಒಳ್ಳೆಯವನಾಗಿ ಬದುಕುವುದು ಬಹಳ ಉತ್ತಮ ಅನ್ನೋದು ಇದೊಂದು ಮೀಡಿಯಾ ಅವರು ಕೊಡುವಂತಹ ಸಂದೇಶ ಅಂತ ನಾನಾದರೂ ಭಾವಿಸ್ತಾ ಇಂದು ಸ್ವಾಗತ ಭಾಷಣವನ್ನು ನಿಮ್ಮೆಲ್ಲರ ಅನುಮತಿ ಮೇರೆಗೆ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಏನಿವತ್ತು ಗಣ್ಯರೇ, ವಿಶ್ವ ಅಂತಾರಾಷ್ಟ್ರೀಯ ನ್ಯಾಯ ದಿನ, ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಮತ್ತು ಮಾಸ್ ಟಿವಿ ಚಾನಲ್ನ ಪ್ರಥಮ ವರ್ಷದ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀವಿ. ಮುಖ್ಯವಾಗಿ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನೂತನವಾಗಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಯುತ ವಿ.ಡಿ. ಕಾಮರೆಡ್ಡಿ ಸಾಹೇಬರು ಈ ಒಂದು ವೇದಿಕೆ ಅಧ್ಯಕ್ಷತೆ ವಹಿಸಿದ್ದಾರೆ. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಎಲ್ಲರ ಪರವಾಗಿ ಮಾಸ್ ಟಿವಿ ಮತ್ತು ಎಲ್ಲ ಚಾನಲ್ ವತಿಯಿಂದ ನಿಮಗೆ ತುಂಬ ಹೃದಯದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬರು ಮಾನ್ಯರು, ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವರು, ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ವ್ಯಕ್ತಿತ್ವದ ಜೊತೆ ತಮ್ಮ ಧ್ವನಿಯನ್ನು ಹಂಚಿಕೊಂಡಂಥ ಉತ್ತಮ ಸಂಗೀತಗಾರರು, ಗಾಯಕರು, ಅದ್ವಿತೀಯ ಪ್ರತಿಭೆಯುಳ್ಳ ಶ್ರೀಯುತ ಶಶಿಧರ್ ಕೋಟೆ ಸಾಹೇಬರು ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಮತ್ತೊಬ್ಬರು ಈ ಒಂದು ಮಾಸ್ ಟಿವಿ ಚಾನಲ್ನ ಚೀಫ್ ಜನರಲ್ ಮ್ಯಾನೇಜರ್ ಅವರು ಎಲ್ ಶಿವರಾಮ್ ರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು. ಅವರು ಕೂಡ ಮಾಸ್ ಟಿವಿ ಚಾನಲ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಕೋರಿಮಠ ಬಸವಣ್ಣಯ್ಯ ವಿರೂಪಾಕ್ಷರವರು ಕರ್ನಾಟಕ ವಕೀಲರ ಪರಿಷತ್ ನೂತನ ಸದಸ್ಯರು ಮತ್ತು ಆನಂದ್ ಕುಮಾರ್ ಅಪ್ಪೂರವರು ನೂತನ ಸದಸ್ಯರು ಬೆಂಗಳೂರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್, ಗೌತಮ್ ಚಂದ್ ಸರ್ ಅವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್, ಕಲ್ಪನಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಕರ್ನಾಟಕ ವಕೀಲರ ಪರಿಷತ್ತಿಗೆ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಇತ್ತೀಚೆಗೆ ನಮ್ಮ ಬೆಂಗಳೂರು ವಕೀಲರ ಸಂಘದ ನೂತನ ಉಪಾಧ್ಯಕ್ಷರಾಗಿ ಶ್ರೀಯುತ ಶಶಿಕುಮಾರ್ ಆರ್ ಗೌಡ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರು ಕೂಡ ತುಂಬ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಶ್ರೀಮತಿ ವೀಣಾರಾವ್ ಅವರು ವಕೀಲರು, ಮೀಡಿಯಾ ಮೇಲ್ವಿಚಾರಕ್ಕೆ ಬೆಂಗಳೂರು ವಕೀಲರ ಸಂಘ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಪ್ರತಿಯೊಬ್ಬರು ನನ್ನ ಪ್ರಕಾರವಾಗಿ ಗೌರವಾನ್ವಿತರು. ಯಾರಾದರೂ ಹೆಸರು ಬಿಟ್ಟಿದ್ದಲ್ಲಿ ಯಾರು ಅಂತ ಭಾವಿಸಬಾರ್ದು. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಪೂರ್ವಕವಾದಂಥ ಸ್ವಾಗತವನ್ನು ಮಾಸ್ ಟಿವಿ ಚಾನಲ್ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೆ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಹರೀಶ್ ಅಜಯ್, ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಜಡ್ಜಿ. ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಅಧಿಕೃತ ಸ್ವಾಗತಕ್ಕೆ ನಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ಮುಂದೆ ಒಂದೆರಡು ಮಾತುಗಳನ್ನು, ಉದ್ಘಾಟನೆಗೂ ಮುನ್ನ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ ಕರ್ಣ ಅವರು, ಮಾಸ್ ಟಿವಿ ಚಾನಲ್ನ ಮುಖ್ಯಸ್ಥರು. ಅವರಿಂದ ಒಂದೆರಡು ಮಾತುಗಳನ್ನು ಕೇಳೋಣ. ಇದಾದ ನಂತರ ಉದ್ಘಾಟನೆ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೂ ಮತ್ತು ಏನೇ ಕಾರ್ಯಕ್ರಮಕ್ಕೆ ಬರೀತಕ್ಕಂಥ ಅತಿಥಿಗಳು ಅಂತ ಹೇಳ್ಬೋದು, ಎಲ್ರಿಗೂ ನನ್ನ ಒಂದು ವಂದನೆ ಸಲ್ಲಿಸ್ತೀನಿ. ಇವತ್ತು ಏನು ಮಾಸ್ ಚಾನಲ್ಲು ಮಾಡಿ ಒಂದು ವರ್ಷ ಆಯಿತು. ಇದಕ್ಕೆ ಏನು ಈ ಕಾರ್ಯಕ್ರಮ ನಡೆದಿದ್ದೀರಾ, ನಿಮ್ಮೆಲ್ಲರ ಒಂದು ಸಹಕಾರ ಮುಖ್ಯ ಅಂತೇಳಿ ನಾನು ನಿಮ್ಮಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಏನು ಇವತ್ತು ನಮ್ಮ ಅಧ್ಯಕ್ಷ ಆಗಿದ್ದ ಚೇರ್ಮನ್ ಇವತ್ತು ವೇದಿಕೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಜೊತೆಗೆ ಶಶಿಧರ್ ಕೋಟೆಯವರು ಚಿತ್ರರಂಗದಲ್ಲಿ ಎಷ್ಟೇ ಬಿಸಿ ಇದ್ರೂ ಈ ಕಾರ್ಯಕ್ರಮ ಬಂದಿದ್ದಾರೆ, ಅವ್ರು ಇಷ್ಟು ಸಾಲದು. ಜೊತೆಗೆ ನಮ್ಮ ಶಿವರಾಮ್ ರೆಡ್ಡಿ ಅವರು ಅಲ್ಲಿ ಡೆಲ್ಲಿನಲ್ಲಿ ಡೆಪ್ಯೂಟಿ ಕಮಿಷನರ್ ಇದ್ಕೊಂಡು
ರಿಟೈರ್ಡ್ ಆದಮೇಲೆ ಈ ಥರ ಮಾಸ್ ಚಾನಲಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಪಣ ತೊಟ್ಟಿದ್ದಾರೆ. ಅವರ ಒಂದು ಸೈನಿಕೆ ಜೊತೆಗೆ ಏನು ಕಾರ್ಯಕ್ರಮ ಮುಂಭಾಗಿರ್ತಕ್ಕಂಥ ಅತಿಥಿಗಳಿಗೂ ತಿಳ್ಬೋದು. ಏನು ಈ 2026 ಚುನಾವಣೆಯಲ್ಲಿ ಗೆದ್ದು ಬಂದಿರ್ತಕ್ಕಂಥವ್ರು ಇವತ್ತು ನಾವೇ ಯಾರೋ ಒಂದು ಇನ್ಫ್ಲೂಯೆನ್ಸ್ ಆಗಲಿ, ಯಾರೋ ಒಂದು ಹೇಳಿಕೆ ಮಾತಾಗಲಿ ಏನಿಲ್ದೇನೆ ವಕೀಲರು ಕಷ್ಟಪಡ್ತಾರೆ. ವಕೀಲರು ಚುನಾವಣೆಗೆ ಇರಬೇಕು ಅಂದರೆ ಸಣ್ಣ ಒಂದು ಕೆಲಸ ಅಲ್ಲ. ನಮ್ಮ ಮುಂದೆ ಕೋಟಿ ಮಾಡಿಸೋರು ಈಗಾಗಲೇ ಅವರು ಈ ಒಂದು ವೇದಿಕೆ ಮಾಡಬೇಕು ಅಂತೇಳಿ ಅವರ ಒಂದು ಸಲಹೆ ಇತ್ತು. ಅದೇ ಕಲ್ಪನಾ ಮೇಡಮು ಅವ್ರ ಬಗ್ಗೆ ಹೇಳೋಷ್ಟು ಮಾತಿಲ್ಲ. ಯಾಕೆಂದರೆ ಸ್ತ್ರೀನಲ್ಲಿ ಶಕ್ತಿ ಎಷ್ಟಿದೆಯೋ ಅಷ್ಟೊಂದು ಶಕ್ತಿಗಳನ್ನ ತುಂಬಿಸಿ ಚುನಾವಣೆ ಗೆದ್ದಿದ್ದಾರೆ. ಜೊತೆಗೆ ನಮ್ಮ ಹಾಸನದಿಂದ ಯೋಗೇಶ್ವರು ಮತ್ತು ಪ್ರತಾಪ್ ಅವರು ನನಗೆ ಫೋನ್ ಮಾಡಿದ್ರು, ಕಾರ್ಯಕ್ರಮ ಉದ್ಘಾಟನೆ ಮಾಡೋಕೆ ಹೋಗ್ಬಿಡಿ, ನಾನು ಬರ್ತಾ ಇದ್ದೇಳಿ. ಅವರು ಶುಭಾಶಯಗಳು. ಮತ್ತು ಜೊತೆ ಮುಖ್ಯವಾಗಿ ನಮ್ಮ ಹೊಸದಾಗಿ ಗೆದ್ದಿರ್ತಕ್ಕಂಥ ನಮ್ಮ ಶಶಿ ಅವರು ಹೊಸದಾಗಿ ಉಪಾಧ್ಯಕ್ಷ ಆಗಿದ್ದಾರೆ, ಅವರು ಶುಭಾಶಯ ಹೇಳ್ತಾ, ಜೊತೆಗೆ ನಮ್ಮ ವೀಣಾದವರು ನಾಟ್ಯದ ರಾಣಿ ಅಂತ ಹೋದವ್ರನ್ನ ಸಿಡಿ ಶಿವಕೋಟಲ್ಲಿ, ಯಾಕೆಂದರೆ ಎಸ್ ಹೇಳ್ತಾ ಹೋಗುತ್ತೆ ಪದವಿ ಸಾಲದು ಮುಂಭಾಗಿರ್ತಕ್ಕಂಥ ವೇದಿಕೆಯಲ್ಲಿ ಬಂದಿದ್ದೀರಾ. ಚಂದ್ರಪುರ ಆಗ್ಬೋದು, ನಮ್ಮ ಜಗದೀಶ್ವರ ಆಗ್ಬೋದು, ವಕೀಲ್ ತಂಡ ಎಲ್ರಿಗೂ ನನ್ನ ಒಂದು ವಂದನೆ ಸಲ್ಲಿಸ್ತಾ, ಮಾತು ಚಾನಲ್ ಬಗ್ಗೆ ಈಗಾಗಲೇ ರೆಡ್ಡಿಯವರು ಹೇಳಿದ್ದಾರೆ. ತಮಗೂ ಗೊತ್ತು ಯಾವ ಥರ ಮಾಡ್ತಾ ಇದೆ ಅಂತೇಳಿ. ಈಗ ಸದ್ಯ ಯೂಟ್ಯೂಬ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಅಪ್ಲಿಕೇಶನ್ ಸಲ್ಲಿಸಿದ್ದೀವಿ ಡೆಲ್ಲಿಗೆ, ಸ್ವಂತ ಚಾನಲ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಜೊತೆಗೆ ವಿಶ್ವದೃಷ್ಟಿ ಅನ್ಬೋದು ನಮ್ಮ ಚಾಮರಾಜಪೇಟೆಯಲ್ಲಿ ನಾವು ಜಸ್ಟ್ ಫೋನಲ್ಲಿ ಹೇಳಿದ ತಕ್ಷಣ ದಿವ್ಯ ದೃಷ್ಟಿ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವ್ರ ತಂಡ ಅವರು ನಮ್ಮ ಮಾತಲ್ಲಿ ಇಷ್ಟೊಂದು ಗೌರವ ಕೊಟ್ಟು ಅವ್ರ ತಂಡ ಬಂದಿದೆ, ಅವರು ವಂದನೆಗಳು. ಜೊತೆಗೆ ಸುಧಾ ಅಂತ ಹೇಳುವರು ಮೇಡಮ್ ಅವರು ಚಿತ್ರರಂಗದಲ್ಲಿ ಅವ್ರ ಮುಂದಿನ ಕಲ್ಪನಾ ಅಂತೇಳಿ ಕೇಳ್ತಾರೆ. ಈ ಥರ ನಮ್ಮ ರಂಗಸ್ವಾಮಿ ಅವರು ಮತ್ತೆ ಬಹಳ ಪ್ರಸಿದ್ಧ ಆಗಿರ್ತಕ್ಕಂಥ ಕರಾಟೆ ಕಿಂಗು, ನಮ್ಮ ಕನ್ನಡಕ್ಕೆ ಕರಾಟೆ ಕಿಂಗಲ್ಲಿ ಅವರು ಬೆಳೆಸಿರ್ತಕ್ಕಂಥವರು. ಈಗಿದ್ದಾಗ ಎಸ್ ಹೇಳ್ತಾ ಹೋಗುತ್ತೆ ಕಾರ್ಯಕ್ರಮ ಉದ್ಘಾಟನೆಗೆ ತಡವಾಗ್ತದೆ. ನಿಮ್ಮ ಪ್ರೀತಿ, ಸಂತೋಷ, ಖುಷಿ ಹೀಗೆ ಇರಲಿ. ನಿಮ್ಮ ಜೊತೆ ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಹೇಳ್ತಾ, ಇನ್ನೂ ಸುಮಾರು ಜನ ಬರ್ತಾ ಇದ್ದಾರೆ. ಈಗ ಸಂದೇಶ್ ಅವರು ಹೇಳಿದ್ರು ಆಸ್ಪತ್ರೆಗೆ ಹೋಗ್ಬಿಡ್ತೀನಿ, ಯಾಕೆಂದರೆ ಚೇರ್ಮನ್ ಆಗ್ಬೋದು ಮತ್ತು ಏನು ಗೆದ್ದಿದ್ದಾರೆ ಇವ್ರೆಲ್ಲ ತಡ ಮಾಡಬೇಡಿ, ನಾನು ಬಂದು ಕಾರ್ಯಕ್ರಮ ಜನ ಆಗ್ತೀನಿ, ಸಮಯ ಎಲ್ಲ ಒಂದಿದೆ, ನಾನು ಬರ್ತೀನಿ ಅಂತೇಳಿ ಕಾರ್ಯಕ್ರಮ ನಿಲ್ಲಿಸ್ಬಿಡ್ತಿರೋರು. ಮತ್ತು ನಮ್ಮ ಶಿವಶಂಕರಗೌಡರು ಈ ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಗಂಡನ್ನು ಏನಾಯ್ತು ಅಂತೇಳಿ ಒಂದು 5 ಸಲ ಫೋನ್ ಮಾಡಿದ್ರು. ಯಾಕೆ ಎಲ್ಲ ವಿಷಯಗಳನ್ನ ಯಾಕೆ ಹೇಳ್ತಿದ್ರೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನೋಡಲಿಕ್ಕೆ ಕೆಲವರು ನ್ಯಾಯಾಧೀಶಗಳು ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಸಿದ್ಧರಿದ್ದಾರೆ ಈ ಮಾಸನ ಪರವಾಗಿ. ಇದೇ ರೀತಿ ನಮ್ಮ ಟಿ ಬಾಬು ಏನು ಈ ಚಾಲನ ಫೈನಾನ್ಸ್ ಆಗಿ ಹೊಣತ್ಕೊಂಡಿದ್ದಾರೆ, ಏರ್ಪೋರ್ಟಲ್ಲಿ ಸ್ಟ್ರಕ್ ಆಗಿದ್ದಾರೆ, ಅವ್ರು ಬರಬೇಕು ಅಂತೇಳಿ ಇಷ್ಟೊಂದು ಕಾಪಿ ಹೀಗೆ ಹೇಳಿದ್ರು, ಕಾಯಿಸ್ಬೇಡಿ, ಅದರಿಂದ ನಿಮಗೆ ನೋವಾಗ್ತದೆ ಅಂಥೇಳಿ ನಿಮ್ಮ ಇಷ್ಟು ಜನ ಸಾಕು. ಯಾಕೆಂದರೆ ಯಾರ ಒಂದು ಸಹಕಾರ, ಯಾವುದೇ ಒಂದು ಹಣ ಆಗಲಿ ಜನ ಆಗಲಿ ಏನಿಲ್ಲದೇ ಇಷ್ಟೊಂದು ಪ್ರೀತಿ ಬಂದಿದ್ದೀರಾ. ನಾವು ಕಾರ್ಯಕ್ರಮ ಶುರು ಮಾಡೋಣ, ಇನ್ನೂ ತುಂಬ ಜನ ಮಾತಾಡಿದ್ದಾರೆ ಅಂತ ಹೇಳ್ತಾ ನನ್ನ 2 ಮಾಸ ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವ ನ್ಯಾಯ ದಿನಾಚರಣೆಯ ಪ್ರಯುಕ್ತ ಮತ್ತು ಮಾಸ್ ವಾಹಿನಿ 1 ವರ್ಷ ಪೂರೈಸಿದ ಶುಭ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಬೇಕು. ಸಸಿಗೆ ಹಸಿರು ಉಸಿರು, ಒಂದು ಶತಮಾನಕ್ಕೆ ಬೇಕಾಗಿರೋದು ಹಸಿರು, ಮಾಧ್ಯಮ ನಮ್ಮ ಉಸಿರು. ಹಾಗಾಗಿ ಸದಾ ಇದು ಹಸಿರಾಗಿರಲಿ ಎನ್ನುವ ಸಂಭ್ರಮದಲ್ಲಿ ನಮ್ಮ ಎಲ್ಲ ಅತಿಥಿ ಗಣ್ಯರು, ಕಾಮರೆಡ್ಡಿ ಸಾರ್ ಅವರು ಮತ್ತು ಶಶಿಧರ್ ಕೋಟೆ ಸರ್ ಮತ್ತು ಶಿವರಾಮ ರೆಡ್ಡಿ ಸರ್ ಅವರು ನಿಂತು ಸಸಿಗೆ ನೀರೆರೆಯುವ ಮುಖೇನ ಈ ಸಭಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಬಹಳ ಮುಖ್ಯವಾಗಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಜಯಗಳಿಸಿದಂಥವರಿಗೆ ಗೌರವ ಸಮರ್ಪಣೆಯನ್ನ ಈ ದಿನ ನಾವು ವಿಶ್ವ ನ್ಯಾಯ ದಿನಾಚರಣೆ ಈ ವೇದಿಕೆಯಲ್ಲಿ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಮತ್ತು ಮಾಸ್ ವಾಹಿನಿ 1 ವರ್ಷ ಪೂರೈಸ್ತಾ ಇರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಸಾಧಕರನ್ನು ಗುರುತಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ.
ಮಾಸ್ ಮೀಡಿಯಾ ಆ್ಯಂಡ್ ಸ್ಯಾಟಲೈಟ್ ರವರ ಪರವಾಗಿ ಇವತ್ತು ಕರ್ನಾಟಕ ವಕೀಲ ಪರಿಷತ್ತಿಗೆ ಹೊಸದಾಗಿ ಆಯ್ಕೆಯಾಗಿರುವಂಥ ಎಲ್ಲ ಸದಸ್ಯರಿಗೆ ಏನೋ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೀರಾ. ಎಲ್ಲ ಆಯ್ಕೆಯಾದ ಸದಸ್ಯರ ಪರವಾಗಿ, ವಕೀಲ ವೃಂದದ ಪರವಾಗಿ, ಮಾಸ್ ಮೀಡಿಯಾ ಆ್ಯಂಡ್ ಸ್ಯಾಟಲೈಟ್ TV ಅವರಿಗೆ ಅಭಿನಂದನೆಗಳು. ಒಂದು ವರ್ಷದಿಂದಲೂ ಇವರು ಸತತವಾಗಿ ಲೀಗಲ್ ಇಶ್ಯೂಗಳನ್ನ ಎತ್ಕೊಳ್ತಾ ಇದ್ದಾರೆ. ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತ ನನಗೂ ಗೊತ್ತಿದೆ. ಸಾಕಷ್ಟು ಜ್ಞಾನವನ್ನು ಹಂಚಿದ್ದಾರೆ ಜನರಿಗೆ ಮತ್ತು ವಕೀಲರಿಗೆ. ಇದು ಹೀಗೆ ಮುಂದುವರಿಲಿ. ಮುಂದೊಂದು ದಿನ ಇದು ವಕೀಲರ ಪರವಾದಂಥ ದೊಡ್ಡ ಧ್ವನಿಯಾಗಿ ಬೆಳೆಯಲಿ. ಈ ಸಮಾಜಕ್ಕೆ ಕಾನೂನಿನ ಜ್ಞಾನವನ್ನು ಹಂಚೋದಕ್ಕೆ ವಕೀಲ ಪರಿಷತ್ತಿನ ಪರವಾಗಿ ಅದರ ಸದಸ್ಯನಾಗಿ ಏನು ಸಾಧ್ಯ ಆಗುತ್ತೋ ಆ ಬೆಂಬಲವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ, ಈ ಒಂದು ಫೆಲಿಸಿಟೇಷನ್ ಕಾರ್ಯಕ್ರಮಗಳನ್ನ, ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಮಾಸ್ TV ಚಾನಲ್ಲು 1ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಚುನಾಯಿತರಾದಂಥ ಎಲ್ಲ ಸದಸ್ಯರಿಗೆ ಸನ್ಮಾನವನ್ನಿಟ್ಟಿದ್ದು ಭಾಳ ಅಭಿನಂದನೆ ಹಾಗೂ ಹರ್ಷದಾಯಕವಾಗಿದೆ. ಇದರ ಜೊತೆಗೆ ಮಾಸ್ TV 1 ವರ್ಷದಲ್ಲೇ ಇಷ್ಟು ದೊಡ್ಡ ಸಾಧನೆ ಮಾಡಿದೆ. ಇದು ಇನ್ನೂ ಹೆಚ್ಚಾಗಿ ಬೆಳೀಲಿ, ಒಂದು 100 ವರ್ಷ ತನಕ ಇದರ ಸಾಧನೆ ಆಗಿ ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ನ್ಯೂಸನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ಇದಲ್ಲದೆ ನಮ್ಮ ವಕೀಲರ ಸಮಸ್ಯೆಗಳನ್ನು ಇದು ಮಾಸ್ TV ಅಡ್ವೊಕೇಟ್ಸ್ TV ಆಗಿ ಪರಿವರ್ತನೆ ಆಗಿ ನಮ್ಮ ಎಲ್ಲ ಹೈಕೋರ್ಟ್ನಲ್ಲಿ, ಲೋವರ್ ಕೋರ್ಟ್ನಲ್ಲಿ ಬೇರೆ ಬೇರೆ ನಮ್ಮ ಕರ್ನಾಟಕದ ವಕೀಲರ ಸಮಸ್ಯೆಗಳೇನಿದಾವೆ ಅವನ್ನೆಲ್ಲ ಹೈಲೈಟ್ ಮಾಡಿ ವಕೀಲರ ಅಭಿವೃದ್ಧಿಗೆ, ವಕೀಲರ ವೆಲ್ಫೇರಿಗಾಗಿ ಒಂದು ಮಾಸ್ TVಯಿಂದ ಒಂದು ಪ್ರಚಾರ ಒಂದು ಮಾಧ್ಯಮದಲ್ಲಿ ಸಿಗಲಿ. ಮತ್ತು ಇದು ಪ್ರಜಾಸತ್ತಾತ್ಮಕ ಇದರಲ್ಲಿ ಇದು ಒಂದು 4th ಪಿಲ್ಲರ್ ಇದ್ದಂಗೆ ನಮ್ಮ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ TV ನ್ಯೂಸು, ಪ್ರಿಂಟ್ ನ್ಯೂಸು ಇದೆಲ್ಲ ಒಂದು ನಮ್ಮ ಒಂದು ಪ್ರಜಾಸತ್ತಾತ್ಮಕ ಒಂದು ಯೋಜನೆಯಲ್ಲಿ ನಡೀಲಿ ಅಂತೇಳಿ ಹಾರೈಸಿ ಒಂದು ಎರಡು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಇವತ್ತೇನು ಮಾಸ್ ಮೀಡಿಯಾ ಚಾನೆಲ್ ಅವರ ಒಂದು ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ರು. ಭಾಳ ವಿಜೃಂಭಣೆಯಿಂದ ಸಾಗಿದೆ. ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ನ್ಯಾಯಾಂಗದ ಪ್ರತಿನಿಧಿಗಳು, ಗೌರವಾನ್ವಿತರೆಲ್ಲರೂ ಒಂದು ಮಾಸ್ ಮೀಡಿಯಾ ಚಾನಲ್ಗೆ ಒಂದು ಶುಭಾಕಾಂಕ್ಷೆಗಳನ್ನು ಅರ್ಪಿಸ್ತಾ ಅದನ್ನು ಒಂದು ಮಾಸ್ ಮೀಡಿಯಾ ಚಾನಲ್ ಯಾವ ರೀತಿ ಸಮಾಜದಲ್ಲಿ ತನ್ನ ಕಾರ್ಯಪ್ರವೃತ್ತಿಯನ್ನು ಮಾಡಬೇಕು ಮತ್ತು ಮೀಡಿಯಾ ಅಥವಾ ಮಾಧ್ಯಮ ವರ್ಗ ಸಮಾಜಕ್ಕೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಮತ್ತು ಸಂದೇಶ ಕೊಡಬೇಕು ಅಂತ ಈ ಒಂದು ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ನಿಜವಾಗ್ಲೂ ಒಂದು ಈ ಬಾಲ್ ಭವನದ ಗಾಂಧಿ ಭವನದಲ್ಲಿ ತುಂಬ
ಸೊಗಸಾಗಿ ಆಯೋಜನೆ ಮಾಡಿದ್ದಾರೆ ಮಾಸ್ ಮೀಡಿಯಾ ಚಾನಲ್ ಅವರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ. ಈ ಸಂದರ್ಭದಲ್ಲಿ ಏನು ಪತ್ರಿಕಾ ವರ್ಗ ಅಥವಾ ಮಾಧ್ಯಮ ವರ್ಗ ಸಮಾಜದ ಪರವಾಗಿ ಮತ್ತು ಮನುಕುಲದ ಜೀವನಕ್ಕೆ ಯಾವ ರೀತಿಯಾಗಿ ವ್ಯತಿರಿಕ್ತವಾಗಿ ಹೋಗ್ದಲೇ ಒಂದು ಮನುಷ್ಯರು ಸಮಾಜದಲ್ಲಿ ಯಾವ ರೀತಿಯಲ್ಲಿ ಬಾಳಬೇಕು ಅನ್ನೋದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಮೂಲಭೂತ ಹಕ್ಕುಗಳು ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳುತ್ತೋ ಅದರ ಪ್ರತಿಪಾದನೆಯನ್ನು, ಅಂದರೆ ಅದರ ಒಳ್ಳೆ ಒಂದು ಸೃಜನಶೀಲವಾಗಿರುವಂಥ ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಪ್ರತಿಪಾದಿಸಬೇಕಾಗಿರೋದು ಮಾಧ್ಯಮ ವರ್ಗದವರ ಒಂದು ಆದ್ಯ ಕರ್ತವ್ಯವಾಗಿರುತ್ತೆ. ಆ ಕಾರಣವಾಗಿ ಸಂವಿಧಾನದ 4ನೇ ಅಂಗವಾಗಿ ನಾವು ಮಾಧ್ಯಮ ವರ್ಗದವ್ರನ್ನ ಪರಿಗಣಿಸ್ತೀವಿ. ಈ ಸಮಾಜದಲ್ಲಿ ಅವರ ಒಂದು ಪಾತ್ರ ಅತ್ಯುನ್ನತವಾಗಿರ್ತದೆ. ಹಾಗಾಗಿ ಮಾಧ್ಯಮ ವರ್ಗ ತುಂಬ ಸೊಗಸಾಗಿ ಮತ್ತು ಅಚ್ಚುಕಟ್ಟಾಗಿ ಕರ್ತವ್ಯವನ್ನು ನಿರ್ವಹಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತೀನಿ. ಮತ್ತೊಮ್ಮೆ ಮಾಸ್ TV ಚಾನಲ್ ಅವ್ರಿಗೆ ಶುಭಾಕಾಂಕ್ಷೆಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಮೊಟ್ಟ ಮೊದಲಿಗೆ ನಾನು ಮಾಸ್ ಮೀಡಿಯಾದ ಇವತ್ತಿನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ವಿಶ್ವ ಅಂತಾರಾಷ್ಟ್ರೀಯ ನ್ಯಾಯ ದಿನಾಚರಣೆಯ ನಿಮಿತ್ತವಾಗಿ ಈ ಒಂದು ಮಾಸ್ ಚಾನಲ್ ಏನಿದೆ 1 ವರ್ಷ ಪೂರ್ಣೈಸಿದಂಥ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯದ ವಕೀಲರ ಪರಿಷತ್ತಿಗೆ ಒಂದು ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಿಗೆ ಸನ್ಮಾನ ಮಾಡುವಂಥ, ಅಭಿನಂದನೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಮೊಟ್ಟ ಮೊದಲಿಗೆ 1 ವರ್ಷವನ್ನು ಪೂರೈಕೆ ಮಾಡಿರ್ತಕ್ಕಂಥ ಇದೀಗ ಅಂಬೆಗಾಲನ್ನು ಇಟ್ಕೊಂಡು 1ನೇ ವರ್ಷದ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದರೆ ಆ ಒಂದು ಕಾರ್ಯಕ್ರಮಕ್ಕೆ ಮಾಸ್ ಟಿವಿಯ ಎಲ್ಲ ಟೀಮ್ಗೆ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೇನೆ. ಈ ಒಂದು ಮಾಸ್ ಮೀಡಿಯಾ ಅನ್ನುವಂಥದ್ದು ಸಾಮಾಜಿಕವಾಗಿ ಇಡೀ ಸಮಾಜದ ಮಧ್ಯೆ ನೊಂದ ಜನರ ಧ್ವನಿಯಾಗಿ ಅದು ಮುಂದೆ ಬರಬೇಕು. ಮತ್ತು ಸಮಾಜದಲ್ಲಿ ಏನೆಲ್ಲ ಅನ್ಯಾಯಗಳು ನಡೀತಾ ಇದ್ದಾವೆ ಜನತೆಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಮತ್ತು ಒಂದು ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ನಾನು ಗಮನಿಸಿರೋ ಹಾಗೆ ಮಾಸ್ ಮೀಡಿಯಾ ಇವತ್ತು ಜುಡಿಷಿಯಲ್ ಮಧ್ಯೆ ಮತ್ತು ನ್ಯಾಯಾಂಗ ಇಲಾಖೆಯಲ್ಲಿ ಹೆಚ್ಚು ಪ್ರಚಾರವನ್ನು ಕೊಡ್ತಕ್ಕಂಥದ್ದು ಮತ್ತು ಇಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಜನರ ಮಧ್ಯೆ ಒಯ್ತಕ್ಕಂಥ ಕೆಲಸವನ್ನು ಮಾಡ್ತಿರೋದ್ರಿಂದ ಈ ಒಂದು ಮಾಸ್ ಮೀಡಿಯಾ ವಕೀಲರ ಮಧ್ಯೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಚಾನಲ್ ಆಗಿ ಬೆಳೆದು ಬರಲಿ. ಇವತ್ತು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಆಗಿರ್ತಕ್ಕಂಥ ಒಂದು ಈ ಚಾನಲ್ಲು ಸ್ಯಾಟಲೈಟ್ ಚಾನಲ್ ಆಗಿ ದೊಡ್ಡ ಮಟ್ಟದಲ್ಲಿ ಈ ರಾಜ್ಯದ ಜನರ ಧ್ವನಿಯಾಗಿ ಬೆಳೀಲಿ ಅಂತ ಆಶಯಿಸ್ತಾ 1 ವರ್ಷವನ್ನು ಪೂರೈಸಿರ್ತಕ್ಕಂಥ ಮಾಸ್ ಮೀಡಿಯಾಗೆ ಮತ್ತೊಮ್ಮೆ ಹೃದಯ ತುಂಬದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕನಕರಾಜ್ ಅಂತ, ಚೀಫ್ ಕೋಆರ್ಡಿನೇಟರ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್. ಈ ಮಾಸ್ TV ಹಮ್ಮಿಕೊಂಡಿದ್ದ ಈ ಪ್ರೋಗ್ರಾಮ್ ನೋಡಿ ಭಾಳ ಖುಷಿ ಆಯಿತು. ಒಂದು ರೀತಿ ಇದು ಬೃಹತ್ವಾಗಿ ವರ್ಲ್ಡ್ TV ಥರ ಆ ಲೆವೆಲ್ಗೆ ಬಂದಿದೆ ಅಂತ ಹೇಳಿದ್ರೆ ನಾನು ಇಷ್ಟಪಡೋದು ಕೇಳ್ತೀನಿ ನಾನು. ಅದು ಡಾಕ್ಟರ್ ಕರುಣ ಅವರು ಭಾಳ ಚೆನ್ನಾಗಿ ಅಚ್ಚುಕಟ್ಟೆ, ರೆಡ್ಡಿ ಅವ್ರಿಗೂ, ಆಮೇಲೆ ಎಂಟೈರ್ ಆರ್ಗನೈಸಿಂಗ್ ಕಮಿಟಿಗೆ ನನ್ನ ಒಂದು ಹೃತ್ಪೂರ್ವಕವಾದ ವಂದನೆಗಳು. ಶಶಿಧರ್ ಕೋಟೆಯವರು ಭಾಳ ಹಿರಿಮೆ ತಂದರು ಈ ಪ್ರೋಗ್ರಾಮಲ್ಲಿ. ಅದು ಹೆಚ್ಚು ಸಂತೋಷಕರ ಸುದ್ದಿ. ಇದೇ ರೀತಿ ಮಾಸ್ ಟಿವಿಯವರು 1 ವರ್ಷಕ್ಕಲ್ಲ 1 ತಿಂಗಳಿಗೆ ಮಾಡೋವಂಥ ಪ್ರಮೇಯ ಬರ್ಬೋದು ಅಂತ ನನ್ನ ಪ್ರಕಾರ, ನಾನು ಇಚ್ಛೆಯಿಂದ ಹೇಳ್ತಿದ್ದೆ. ಇದಕ್ಕೆ ಹೃತ್ಪೂರ್ವಕವಾಗಿ ವಂದನೆಗಳು ಹೇಳ್ತೀನಿ. ಆ್ಯಂಡ್ ಆಲ್ಸೋ ಐ ಶುಡ್ ಥ್ಯಾಂಕ್ಸ್ ಟು ಅವರ್ ಚೇರ್ಮನ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಮತ್ತು ಹಾನರಬಲ್ ಚೇರ್ಮನ್, ಹಾನರಬಲ್ ಮೆಂಬರ್ಸ್ಗೆ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಹೇಳ್ತಾ ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಕನ್ನಡ ತಾಯಿ ಭುವನೇಶ್ವರಿ ಜಯವಾಗಲಿ. ಎಲ್ಲ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ್ ಕೋಟೆ ಮಾಡೋ ನಮಸ್ಕಾರ. ಭಾಳ ಸಂತೋಷ ಆಗಿದೆ, ಆನಂದ ಆಗಿದೆ. ಯಾಕೆಂದರೆ ಒಂದು ಸಾರ್ಥಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯತೆ ನಂದು. ಇವತ್ತು ಮಾಸ್ TV ಇವತ್ತು ಜನಸಾಮಾನ್ಯರ ಧ್ವನಿಯಾಗಿ ಮುಂದೆ ಹೋಗ್ತಾ ಇದೆ. 1 ವರ್ಷದ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಬಾರ್ ಕೌನ್ಸಿಲ್ಗೆ ಆಯ್ಕೆಯಾದ ಎಲ್ಲ ನ್ಯಾಯವಾದಿಗಳಿಗೆ ಸನ್ಮಾನ, ಸಾಧಕರಿಗೆ ಸನ್ಮಾನ, ಜೊತೆಗೆ ಈ ವರ್ಷದ ಆಚರಣೆ. ಒಟ್ಟಲ್ಲಿ ನನಗೆ ಕಾಣೋದು ಇವತ್ತು ಒಂದು ಆತ್ಮೀಯ ವಾತಾವರಣ ಇತ್ತು ಬಂಧುಗಳೇ. ಯಾವತ್ತು ಕಾರ್ಯಕ್ರಮ, ಎಷ್ಟೋ ಸಲ ನಾವು ಕಾರ್ಯಕ್ರಮ ನೋಡ್ತೀವಿ, ಗೋಜಲೇನೇ ಇರೋದು ಇದೆ. ಇಲ್ಲಿ ಯಾವುದೇ ರೀತಿಯ ಅಂಥ ಒಂದು ವಾತಾವರಣ ಇರಲಿಲ್ಲ. ಎಲ್ಲ ಪ್ರೀತಿಯ ವಾತಾವರಣ ಇತ್ತು. ನಮ್ಮ ಸಂಸಾರ ಆನಂದ ಸಾಗರ, ನಾವಿಂದ ಫ್ಯಾಮಿಲಿಯವರೇ ಸೇರಿ ಒಂದು ಆಚರಣೆ ಮಾಡಿದಾಗಿತ್ತು. ನಾನು ಇದರೊಂದು ಪುಟ್ಟ ಭಾಗವಾಗಿರೋದಕ್ಕೆ ಭಾಳ ಆನಂದ ಆಗ್ತಾ ಇದೆ. ಈ ಮಾಸ್ ಟಿವಿಯ ಭವಿಷ್ಯ ಬಂಗಾರವಾಗಲಿ, ಜನಸಾಮಾನ್ಯರ ದನಿಯಾಗಿ ನೊಂದವರ ಬಾಳಿಗೆ ಬೆಳಕಾಗಿ ಈ TV ಸಾಗಲಿ. ನನ್ನ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡ ಕರ್ಣ ಅವರಿಗೆ ಮತ್ತು ನಮ್ಮ ಶಿವರಾಮ್ ರೆಡ್ಡಿ ಅವರಿಗೆ, ನನ್ನ ತಮ್ಮ ರೆಹಮಾನ್, ನನ್ನ ಭಾಳ ಪ್ರೀತಿಯವರಿಗೆ, ಅವರಿಗೆಲ್ಲರಿಗೂ ನಾನು ವಂದನೆ ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಮಾಸ್ TV ನಮ್ಮ ಎಲ್ಲರ ಹೆಮ್ಮೆಯ TV ಇನ್ನಷ್ಟು ಮತ್ತಷ್ಟು ಸಾಧನೆಯನ್ನು ಮಾಡಲಿ. ಈ ದಿವಸದ ಸವಿನೆನಪು ನಮಗೆ ಸಂತೋಷ ಕೊಡಲಿ ಅಂತ ಹಾರೈಸ್ತೀನಿ. ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ.
ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ. ನನ್ನ ಹೆಸರು ಜಿ ವಿ ವಿಜಯಕುಮಾರ್, ಅಡ್ವೊಕೇಟು. ಇವತ್ತು ನನಗೆ ಕೋರ್ಟ್ನಲ್ಲಿ ಕೆಲಸಕಾರ ಇದ್ದರೂ ಕೂಡ ಇಲ್ಲ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಯಾಕಂದರೆ ಮಾಸ್ ಟಿವಿದು 1 ವರ್ಷದ ಆ್ಯನಿವರ್ಸರಿ ಇತ್ತು. ಇವ್ರ ಪ್ರೋಗ್ರಾಮ್ ಎಲ್ಲ ಚೆನ್ನಾಗೆಲ್ಲ ಮಾಡ್ತಾರೆ. ಜನಗಳಿಗೆ ತಲುಪಕ್ಕಂಥ ಇಂಪಾರ್ಟೆಂಟ್ ಈವೆಂಟ್ಸು, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಮಾಹಿತಿಗಳ ಜನಕ್ಕೆ ಪ್ರಸರಿಸ್ತಾರೆ. ಹಾಗೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥ, ಬಡವರಿಗೆ ಸಂಬಂಧಪಟ್ಟಕ್ಕಂಥವನ್ನು, ದೀನದಲಿತರಿಗೆ ಸಂಬಂಧಪಟ್ಟ ಪ್ರೋಗ್ರಾಮ್ನೆಲ್ಲ ಪ್ರಸಾರ ಮಾಡ್ತಾರೆ. ಅವರಿಗೆ ಈ ದಿನ ಈ ಸಂದರ್ಭದಂದು ನನ್ನ ಒಂದು ಹಾರ್ದಿಕ ಶುಭಾಕಾಂಕ್ಷೆಗಳು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಾನು ರಾಮಕೃಷ್ಣಯ್ಯ, ರಂಗಭೂಮಿ ಕಲಾವಿದ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಲಯ ಅಧಿಕಾರಿಯಾಗಿ, ಚಿತ್ರನಟನಾಗಿ, ನಿರ್ಮಾಪಕನಾಗಿ ಒಂದು ಸೇವೆಯನ್ನು ಕನ್ನಡಾಂಬೆಗೆ ಮಾಡ್ತಾಯಿದ್ದೀನಿ. ನನಗೆ ಡಾಕ್ಟರ್ ಕರುಣಾರವರು ಅಚ್ಚುಮೆಚ್ಚಿನ ಪ್ರೀತಿಯ ಸಹೋದರ, ದೊಡ್ಡಣ್ಣ ಇದ್ದಂಗೆ. ಮತ್ತು ರೆಡ್ಡಿಯವರು ಸಹ. ಅವತ್ತು ಮಾಸ್ ಮಾಧ್ಯಮ ಮೊದಲು ಹೆಜ್ಜೆ ಹಾಕಿದಾಗ ಒಂದು ಪುಟ್ಟ ಟಿ ವಿ ಚಾನಲ್ ಥರ ಕಾಣಿಸ್ತು. ಇವತ್ತು ಬೃಹತ್ ಮಟ್ಟಕ್ಕೆ ನಮ್ಮ ಕರ್ನಾಟಕ ರಾಜ್ಯದಂಥ ತನ್ನದೇ ಆದ ಒಂದು ಶೈಲಿ, ಶಕ್ತಿಯನ್ನು, ತಮ್ಮ ಒಂದು ವಿಷಯಗಳನ್ನು ಕಲೆ ಹಾಕಿ ಉತ್ತಮ ಸಮಾಜಕ್ಕೆ ಉತ್ತಮ ಸೇವೆಯನ್ನು ಕೊಟ್ಟು ಇವತ್ತು ಮೇರು ಮಟ್ಟಕ್ಕೆ 1 ವರ್ಷದ ವರ್ಷಾಚರಣೆಯನ್ನು ನಮ್ಮ ಮಾಸ್ ಮಾಧ್ಯಮ ಮಾಡ್ಕೊಳ್ತಾ ಇದೆ. ನಮಗೆಲ್ಲ ತುಂಬ ಸಂತೋಷ ಆಗುತ್ತೆ. ಇದಕ್ಕೆ ದುಡಿದಿದ್ದಾರೆ ತುಂಬ. ಅವರ ಒಂದು ದುಡಿತಕ್ಕಂಥ ಟೀಮ್ಗೆ ನಾವು ಹ್ಯಾಟ್ಸ್ ಹೇಳಬೇಕು. ಯಾಕೆಂದರೆ ಭಾಳ ನೇರವಾಗಿ ಪ್ರಸಾರವನ್ನು ಸತ್ಯಾಂಶವಾಗಿ ಕ್ರೋಢೀಕರಿಸಿ ಎಲ್ಲ ಒಂದು ಒಳ್ಳೆಯ ವಿಷಯಗಳನ್ನು ಸಾರ್ವಜನಿಕರಿಗೆ ಎಲ್ಲ ಸೇವೆಗೆ ತಂದುಕೊಟ್ಟಿದ್ದಾರೆ. ಇಂಥ ಒಂದು ಮಾಧ್ಯಮ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳ್ತಾ ನಾನು ಈ ಮಾಧ್ಯಮ ತುಂಬ ಅಭಿವೃದ್ಧಿಯಾಗಲಿ, ತುಂಬ ಯಶಸ್ಸನ್ನು ಕಾಣಲಿ ಭಾರತದಾದ್ಯಂತ ಹೇಳ್ತಾ ಈ ಮಾಧ್ಯಮ ತಂಡದವರಿಗೆ ಎಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಸ್ಯಾಮ್ಯುಯಲ್ ಅಂತ ಹೇಳಿ. ಇದೊಂದು ಶುಭ ಸಮಾರಂಭ. ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಈ ಯುಕ್ತವಾಗಿ ನಾನು ಮಾಸ್ ಮೀಡಿಯಾ ಆ್ಯಂಡ್ ಸ್ಯಾಟಲೈಟ್ ನ್ಯೂಸ್ ಟಿ ವಿ ಚಾನೆಲ್ ಅವರಿಗೆ ನನ್ನ ಶುಭಗಳನ್ನು ಕೋರುತ್ತಾ, ಮೈ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಫಾರ್ ದಿಸ್ ಮಾಸ್ ಆ್ಯಂಡ್ ಮೀಡಿಯಾ ಆ್ಯಂಡ್ ಸ್ಯಾಟಲೈಟ್ ನ್ಯೂಸ್ ಚಾನೆಲ್. ಹೋದ ವರ್ಷ ಇದು ಶುರುವಾಗಿರುವಾಗ ಎಲ್ಲ ಮೀಡಿಯಾ ಹಾಗೆ ಇದು ಒಂದು ಮೀಡಿಯಾ ಅಂತ ಅಂದ್ಕೊಂಡಿದ್ರಿ. ಬಟ್ ಒನ್ಸ್ ನಾವು ಈ ಮಾಸ್ ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಅವ್ರ ಜೊತೆಗೆ ಸೇರಿ ಅವರ ಪಾರ್ಟ್ ಆಫ್ ದಿಸ್ ಆರ್ಗನೈಸೇಷನ್ ಆಗಿರೋದ್ರಿಂದ ವಿ ನೋ ದ ಬೆಸ್ಟ್ ವರ್ಕ್ ದಟ್ ದೇ ಆರ್ ಡೂಯಿಂಗ್. ಇವ್ರು ಮಾಡ್ತಿರೋ ಒಳ್ಳೆ ಕಾರ್ಯಕ್ಕಾಗಿ ನನ್ನ ಶುಭ ಹಾರೈಕೆಗಳನ್ನು ಕೊಡ್ತೇನೆ. ಇದರ ಸಂಸ್ಥಾಪಕರು ಮತ್ತು ಟೀಮ್ ಮಾಸ್ ಚಾನೆಲ್ ಇವರೆಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಮುಂಬರುವ ವರ್ಷದಲ್ಲಿ ಇನ್ನೂ ಉಚ್ಚತವಾಗಿ, ಇನ್ನೂ ಉನ್ನತವಾಗಿ, ಇನ್ನೂ ಜನಪರವಾಗಿ ಕೆಲಸ ಮಾಡಲಿಕ್ಕೆ ಅಂತೇಳಿ ನಮ್ಮ ಶುಭಗಳನ್ನು ಹಾರೈಸುತ್ತಾ ಸಮಾಪ್ತ ಮಾಡುತ್ತೇನೆ. ದಿನಾಂಕ 25/7/2026 ಇಂದು ನಾವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇದ್ದೇವೆ. ಎಲ್ಲ ಹಿರಿಯರು ಮತ್ತು ಮಾಸ್ ಮೀಡಿಯಾದ ಚೀಫ್ ಜನರಲ್ ಮ್ಯಾನೇಜರ್ ರೆಡ್ಡಿ ಸರ್ ಇದ್ದಾರೆ, ಕರ್ಣ ಸರ್ ಇದ್ದಾರೆ, ಮತ್ತು ನಮ್ಮ ವಕೀಲರು ಮಿತ್ರರಾದ ಹಾಸನ್ ಬಾರ್ ಅಸೋಸಿಯೇಷನ್ ಅವರಿದ್ದಾರೆ. ಹೀಗೆ ನಮ್ಮ ಸಾಹಿತ್ಯ ಕೂಟದ ಖಜಾಂಚಿಯವರಾದ ಹರೀಶ್ ಅವರಿದ್ದಾರೆ. ಹೀಗೆ ಹಿರಿಯರು ಎಲ್ಲರೂ ಕೂಡ ಇವತ್ತು, ಮತ್ತು ನಮ್ಮ ಶಿವು ಅವರಿದ್ದಾರೆ. ಈಗ ಎಲ್ಲರೂ ಕೂಡ ಇವತ್ತು ನಾವಿದು ಯಾಕೆ ಸೇರಿದ್ದೀವಿ ಅಂದರೆ ಮಾಸ್ ಮೀಡಿಯಾ ಸ್ಯಾಟಲೈಟ್ ಏನಿದೆ ಇವತ್ತು 1 ವರ್ಷವನ್ನು ಸತತವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿ 1 ವರ್ಷವನ್ನು ಪೂರೈಸಿದೆ. ಸೊ ಅದರ ಒಂದು ಶುಭ ಆಚರಣೆ ಸಲ್ಲಿಸಲಿಕ್ಕೋಸ್ಕರ ಇವತ್ತು ಕರ್ನಾಟಕ ಬಾರ್ ಕೌನ್ಸಿಲ್ನ ಗೌರವಾನ್ವಿತ ಸದಸ್ಯರನ್ನು, ಅಧ್ಯಕ್ಷರನ್ನು ಗೌರವಿಸಿದರು. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಏನೆಲ್ಲ ಸಾಧನೆ ಮಾಡಿದ್ರು ಎಲ್ಲರಿಗೂ ಕೂಡ ಕಲೆಯನ್ನು ಗುರುತಿಸಿ ಮಾಸ್ ಮೀಡಿಯಾದವರು, ಕರ್ಣ ಸರ್ ಇರ್ಬೋದು, ರೆಡ್ಡಿ ಸರ್ ಇರ್ಬೋದು, ಆ್ಯಂಡ್ ಟೀಮ್ ಇವತ್ತು ಎಲ್ಲರಿಗೂ ಕೂಡ ಅವರ ಮಾಸ್ ಮೀಡಿಯಾದ 1 ವರ್ಷ ತಲುಪಿದ್ದಕ್ಕೆ ನಾವೆಲ್ಲ ಅವ್ರಿಗೆ ಸನ್ಮಾನ ಮಾಡಬೇಕು. ಆದರೆ ವಿಶೇಷ ಏನು ಅಂದರೆ ಕರ್ಣ ಸರ್ ಅವರೇ ನಮಗೆಲ್ಲ ಕರೆದು ಇವತ್ತು ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ನಾನಿವತ್ತು ಮಾಸ್ ಮೀಡಿಯಾದವರಿಗೆ ಅಪ್ರಿಸಿಯೇಷನ್ ಲೆಟರ್ ಅಂತ ಬರುತ್ತೆ. ದ ಗ್ರೇಟ್ ಥಿಂಗ್ ಅಬೌಟ್ ಮೀಡಿಯಾ ವಾಸ್ ಹೌ ಇಟ್ ಗೇವ್ ಎ ವಾಯ್ಸ್ ಟು ವಾಯ್ಸ್ಲೆಸ್ ಪೀಪಲ್ ಅನ್ನೋ ವರ್ಡ್ಸ್ಗೆ ಸಂಬಂಧಪಟ್ಟ ಹಾಗೆ ಮೀಡಿಯಾ ಸತತವಾಗಿ ಕಾರ್ಯವನ್ನು ನಿರ್ವಹಿಸಲಿ, ನಿರಂತರವಾಗಿ ನಿರ್ವಹಿಸಲಿ ಅಂತ ಆಶಿಸ್ತಾ ಕರ್ಣ ಸರ್ ಅವರಿಗೆ ಇದೊಂದು ಲೆಟರ್ನ ಕೊಡ್ತಾ ಇದ್ದೀನಿ. ಸರ್, ಕಂಗ್ರ್ಯಾಚುಲೇಷನ್ ಸರ್. ರೆಡ್ಡಿ ಸರ್, ಕಂಗ್ರ್ಯಾಚುಲೇಷನ್ ಸರ್. ಕರ್ಣ ಸರ್ ಒಳ್ಳೆ ಸ್ಟ್ರಿಂಗ್ ಆಪರೇಷನ್ ಸಿಕ್ಕಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಟು ಆಲ್ ಸರ್. ನಮಸ್ಕಾರ. ನಾನು ಯೋಗೇಶ್ ಅಂತೇಳಿ, ವಕೀಲರು, ಹಾಸನ ಜಿಲ್ಲಾ ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರು. ನನ್ನ ಪಕ್ಕ ಇರತಕ್ಕಂಥವರು HN ಪ್ರತಾಪ್ ಅಂತೇಳಿ, ಅವರು ಮಾಜಿ ಟ್ರೆಸರರ್, ಹಾಸನ ಜಿಲ್ಲಾ ವಕೀಲರ ಸಂಘ. ಸೊ ಇವತ್ತು ಮಾಸ್ ಮೀಡಿಯಾ ಆ್ಯಂಡ್ ಸ್ಯಾಟಲೈಟ್ ಟಿ ವಿ ನ್ಯೂಸ್ ಅವರು
ಒಂದು ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಈ ದಿನ ಒಂದು ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹಾಸನ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಹಾಗೂ ನಮ್ಮ ಎಲ್ಲ ವಕೀಲರ ತಂಡದಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಮಾಸ್ ಟಿ ವಿ ಈ ಏನು ಒಂದು ವರ್ಷದ ಒಳಗಡೆ ಎಲ್ಲ ಒಂದು ವಕೀಲರ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಅವರು ವಕೀಲರ ಕುಂದುಕೊರತೆಗಳಿರ್ಬೋದು, ವಕೀಲರು ಮಾಡ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಈ ಒಂದು ಚಾನಲ್ಲು ಅದರಲ್ಲೂ ವಿಶೇಷವಾಗಿ ನಮ್ಮ ಶಿವರಾಮ್ ರೆಡ್ಡಿ ಸರ್ ಅವರು ಮತ್ತು ಕರುಣ ಅವರು ಇವರೆಲ್ಲರೂ ಕೂಡ ವಿಶೇಷವಾಗಿ ವಕೀಲರುಗಳ ಒಂದು ಎಲ್ಲ ಕಾರ್ಯಕ್ರಮಗಳಾಗಲಿ ಸಮಸ್ಯೆಗಳನ್ನಾಗಲಿ ಬಿತ್ತರಿಸುವಂಥ ಈ ಒಂದು ಕೆಲಸವನ್ನು ಈ ಟಿ ವಿ ಮಾಡ್ತಾಯಿದೆ. ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಈ ಟಿ ವಿ ಚಾನಲ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಏನು ಈ ಮಾಸ್ ಟಿ ವಿ ಚಾನಲ್ ಅವರು ಹಾಸನದಲ್ಲಿ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅವರು ಯಾವ ಒಂದು ಕಾರ್ಯಕ್ರಮಗಳನ್ನು ಇದುವರೆಗೂ ನಾನು ನೋಡಿದ ಮಟ್ಟಿಗೆ ಒಂದು ವರ್ಷದಲ್ಲಿ ಯಾವುದನ್ನು ಬಿಟ್ಟಿಲ್ಲ. ಎಲ್ಲ ಕ್ರಮಗಳನ್ನು ವಿಶೇಷವಾಗಿ ಬಿತ್ತರಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಚಾನಲ್ಲು ಏನು ಒಂದು ವರ್ಷ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ, ಅದೇ ರೀತಿಯಾಗಿ ಈ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿ ಬೆಳೀಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇವತ್ತು ನಮ್ಮ ಮಾಸ್ ಚಾನಲ್ ಶುರುವಾಗಿ ಒಂದು ವರ್ಷ ಪೂರೈಸಿದೆ. ಇದರ ಒಂದು ವಾರ್ಷಿಕೋತ್ಸವವಾಗಿ ಒಂದು ಸಣ್ಣದಾಗಿ ಒಂದು ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ. ಹೀಗಿದ್ದಾಗ ಈ ಕಾರ್ಯಕ್ರಮಕ್ಕೆ ಏನು ಕರ್ನಾಟಕ ಇರ್ತಕ್ಕಂಥ 30 ಬಾರ್ಗಳು, ಬೀದರ್ ಆಗ್ಬೋದು, ಉಡುಪಿ ಆಗ್ಬೋದು, ತುಮಕೂರು, ಕೋಲಾರ, ಪ್ರತಿಯೊಂದು ಬಾರ್ಗಳಿಗೂ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು, ಸಭಾಧ್ಯಕ್ಷಗಳಾಗಲಿ, ನಮ್ಮ ಜನರಲ್ ಸೆಕ್ರೆಟರಿಗಳು, ಟ್ರೆಜರರು ಮತ್ತು ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ವಕೀಲರು ಕರೆದು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಪ್ರತಿಯೊಂದು 30 ಬಾರ್ಗೂ ನಾವು ತಿಳಿಸಿದ್ವಿ. ಸುಮಾರು ಜನ ನಮ್ಮ ಸಂಬಂಧಪಟ್ಟ ಅಧ್ಯಕ್ಷರು, ಅದ್ರ ಜೊತೆಗೆ ನಮ್ಮ ಏನು ಹೊಸದಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಮಂಗಳೂರು ಬಾರು ಫೋನ್ ಮಾಡಿ ಅವರು ಈ ಥರ ಸಮಸ್ಯೆ ಹೇಳಿ ಬರೋಕ್ಕಾಗಿದೆ ಅಂತ ಹೇಳಿದ್ರು, ಶುಭಾಶಿಸಿದರು. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ನಿನ್ನೆ ಅವ್ರ ಹತ್ರ ಹೋಗಿದ್ವಿ, ಕರ್ಸ್ಕೊಂಡಿದ್ರು. ಯಾಕೆ ವಿಧಾನಸೌಧಕ್ಕೆ ಬನ್ನಿ ಅಂತೇಳಿ ನಮ್ಮ ಟೀಮ್ ನಮ್ಮ ತುರ್ತಾ ಬರಬೇಕು ಅಂತೇಳಿ ಅವರ ವಿಧಾನಸೌಧದಿಂದ ಕರೆಯೋಲೆ ಬಂತು. ನಾವು ಹೋಗಿ ಅಲ್ಲಿ ವಿಚಾರಿಸಿದಾಗ ನಮಗಲ್ಲಿ ನಮ್ಮ ಚಾನಲ್ಗೆ ಸನ್ಮಾನ ಮಾಡಿ ನಾನೇನು ಅಂದ್ಕೊಂಡೆ, ನಿಮ್ಮ ಚಾನಲ್ ನಾನು ಏನು ಅಂದ್ಕೊಂಡೆ ಅಂತೇಳಿ ಅವ್ರಿಗೆ ಏನು ಈಗ ಏನು ಲೀಗಲ್ ಅಂತೇಳಿದ್ದಾರೆ ಈ ಸರ್ಕಾರದ ವ್ಯಕ್ತಿಗಳು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೆ ಈ ಚಾನಲ್ ಬಗ್ಗೆ ವಿಚಾರಿಸಿದ ಕಾಣ್ತದೆ. ಅವರು ಫೋನ್ ಮಾಡಿ ನಮಗೆ ರೆಡ್ಡಿ ಅವರಿಗೆ ನಿನ್ನೆ ವಿಧಾನಸೌಧದಲ್ಲಿ ಸನ್ಮಾನ ಮಾಡಿ ಶುಭಾಶಯಗಳು ಹೇಳಿದರು. ನಾನು ಬರ್ತೀನಿ, ಯಾಕೆಂದರೆ ತುರ್ತಿನ ಒಂದು ವಿಧಾನಸೌಧದಲ್ಲಿ ಯಾವುದೋ ಒಂದು ಹೊಸದಾಗಿ ಒಂದು ಪದಾಧಿಕಾರಿಗಳ ಒಂದು ಸಚಿವರು ಆಯ್ಕೆ ಆಗಬೇಕು. ಡೆಲ್ಲಿಗೆ ಏನಾದ್ರು ಹೋಗಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಬಂತೀನಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟರು. ಈ ಬೆಳಗ್ಗೆ ಫೋನ್ ಮಾಡಿದಾಗ ನಾನು ಆಯಿತು ಮಾಡಿ ಸರ್ ನಮಗೆ ಶುಭಾಶಯ ಇದು ಮಾಡಿದ್ರು. ಹೀಗಿದ್ದಾಗ ಮುಖ್ಯವಾಗಿ ವಿಷಯ ಅಂದರೆ ನನ್ನ ಪಕ್ಕದಲ್ಲಿ ಯೋಗೇಶ್ ಅವರು ಮತ್ತು ಪ್ರತಾಪ್ ಇದ್ದಾರೆ. ನನ್ನ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರದ ಬಲಗೈ ಡಿ.ಕೆ. ಶಿವಕುಮಾರ್ ಬಲಗೈ ಬಂಟರು ಅಂತ ಹೇಳ್ಬೋದು. ನಮ್ಮ ಡಿ ಪ್ರಸನ್ನ ಅವ್ರನ್ನ, ಪ್ರಸನ್ನ ಅವ್ರು ಬೇರೆ ಇಲ್ಲ, ಪ್ರತಾಪ್ ಅವ್ರು ಬೇರೆ ಇಲ್ಲ, ನಮ್ಮ ಯೋಗೇಶ್ ಅವ್ರು ಬೇರೆ ಇಲ್ಲ. ಅವ್ರ ತಂಡ ಒಂದು ವರ್ಷ ಈಗಾಗಲೇ ವಕೀಲರ ಕಂಡ ಕನಸುಗಳನ್ನ ನನಸು ಮಾಡಿದೆ ಅಂಥೇಳಿ ನಾವು ವಿಶೇಷವಾಗಿರ್ತಕ್ಕಂಥ ಅವ್ರಿಗೆ ಆಹ್ವಾನ ಕೊಟ್ಟಿದ್ವಿ. ಸೊ ಬೆಳಗ್ಗೆಯಿಂದ ಇಷ್ಟೊತ್ತು ನಮ್ಮ ಹಾಸನ ಜಿಲ್ಲಾ ವಕೀಲರ ತಂಡ ಏನಿದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. ಜೊತೆಗೆ ನಮ್ಮ ಮುಗಣ ಕಾಲೇಗೌಡರು ಅವರು ಸಹ ಅವ್ರ ಟೀಮು ಬರ್ತಾಯಿದೆ. ವಕೀಲರ ಶಕ್ತಿ ನಮ್ಮ ಚಾನಲ್ಗೆ ಅವಶ್ಯಕತೆ ಇದೆ. ಅದು ಅಲ್ಲದೆ ವಕೀಲರುಗಳಿಗೆ, ಜನಸಾಮಾನ್ಯರಿಗೆ ತೊಂದರೆ ಆಗೋದಕ್ಕೂ ಮೊದಲು ವಕೀಲರುಗಳಿಗೆ ಏನಾದ್ರು ಒಂದಿಷ್ಟು ತೊಂದರೆ ಅಂತ ಕೇಳ್ಪಟ್ರು ನಮ್ಮ ಚಾನಲ್ಗೆ ಫೋನ್ ಕಾಲ್ ಬರ್ತಾಯಿದೆ. ಅದೇ ರೀತಿ ನಾವು ವಕೀಲ ಬೆನ್ನೆಲುಬಾಗಿ ಹಿಂದೆ ಇರ್ತೀವಿ. ವಕೀಲರು ಹೇಳಿದ್ದನ್ನು ನಾವು ಮಾಡ್ತೀವಿ. ವಕೀಲರ ಶಕ್ತಿಯಾಗಿ ನಾವು ಏನು ಈ ಸಂವಿಧಾನ ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನು ನನ್ನ ಒಂದು ಹೊಸ ಒಂದು ಆದೇಶಗಳು ಮಾಡಿದ್ದಾರೆ, ಆ ಆದೇಶಕ್ಕೆ ಕಟ್ಟುಬದ್ದು ಭಾರತಾದ್ಯಂತ ನಾವು 24 ಗಂಟೆ ಕೆಲಸ ಮಾಡ್ತಾ ಇನ್ನು ನಮ್ಮ ಚಾನಲ್ಲು ಇತರ ಬೆಳೆಯುತ್ತೆ ಅಂತ ನಾನು ಶುಭ ಕೋರ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ನಮಸ್ಕಾರ. ಇವತ್ತು ಮಾಸ್ ವಾಹಿನಿ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಗರದ ಗಾಂಧಿ ಭವನದಲ್ಲಿ
1 ವರ್ಷದ ಸಂಭ್ರಮಾಚರಣೆ, ಅದರ ಜೊತೆಗೆ ವಿಶ್ವ ನ್ಯಾಯ ದಿನಾಚರಣೆ ಅಂಗವಾಗಿ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. 1 ವರ್ಷದ ಸಂಭ್ರಮಕ್ಕೆ ಒಂದು ವಾಹಿನಿ ಅದರ ಏಳಿಗೆಗಾಗಿ ದುಡಿದಂಥವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಮತ್ತು ವಿಶ್ವ ನ್ಯಾಯ ದಿನಾಚರಣೆ ಅಂಗವಾಗಿ ಇವತ್ತು ಭಾಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ನಾಡಿನ ಹೆಸರಾಂತ ಗಾಯಕರಾದಂತಹ ಶಶಿಧರ್ ಕೋಟೆಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಆನಂತರ ಕಾಮರೆಡ್ಡಿಯವರು ಬಂದು ಚೇರ್ಪರ್ಸನ್ ಕರ್ನಾಟಕ ಬಾರ್ ಕೌನ್ಸಿಲ್, ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ ಶಿವರಾಮ್ ರೆಡ್ಡಿಯವರು ಜನರಲ್ ಮ್ಯಾನೇಜರು ಮಾಸ್ ಟಿವಿ ವಾಹಿನಿ, ಇವರ ಒಂದು ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿಬಂತು. ಈಗಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳಿಂದ ನಡೀತಾ ಇದೆ. ಒಂದು ಕಾರ್ಯಕ್ರಮ ಅಂತಂದರೆ ಕೇವಲ ಗೌರವ ಸಮರ್ಪಣೆಗೆ ಮಾತ್ರ ಸೀಮಿತ ಆಗಿರುತ್ತೆ. ಆದರೆ ನಿಜವಾಗ್ಲೂ ಒಂದು ಬಾಹ್ಯ ಗೌರವ ಅಂದರೆ ನಾವು ಹೊರಗಡೆಯಿಂದ ನಾವು ಪೇಟ ಹಾಕ್ಸ್ಕೊಂಡ್ವಿ, ಸನ್ಮಾನ ಮಾಡಿಸ್ಕೊಂಡ್ವಿ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಒಂದು ಅಂತರಂಗದ ಗೌರವ, ಮುಂದೆ ಒಂದು ನ್ಯಾಯವನ್ನು ಜನಸಾಮಾನ್ಯರಿಗೆ ಹಂಚುವಂಥ ನಿಟ್ಟಿನಲ್ಲಿ ಹೇಗೆ ಕಾರ್ಯಪ್ರವೃತ್ತರಾಗಬೇಕು ಅಂಥೇಳಿ ವಕೀಲರೆಲ್ಲ ಸೇರಿ ಚರ್ಚೆ ಮಾಡಿದ್ರು. ಅದಾದ ನಂತರ ಮಾಸ್ ಟಿವಿ ಚಾನಲ್ ಮುಂದಿನ ದಿನಗಳಲ್ಲಿ ಯಾವ ದಿಶೆಯಲ್ಲಿ ಚಲಿಸಬೇಕು, ಯಾವ್ಯಾವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು, ಹೇಗೆ ನಾವು ಜನಗಳ ಬದುಕು ಬವಣೆಯನ್ನು ಎಲ್ಲರಿಗೂ ನಾವು ಅದನ್ನು ತಲುಪಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾಸ್ ಟಿವಿ ವಾಹಿನಿ ಬಹಳ ಸರಳ ಸುಂದರ ಕಾರ್ಯಕ್ರಮವನ್ನು ಇದನ್ನು ಆಯೋಜನೆ ಮಾಡಿತ್ತು. ಬೆಳಗ್ಗೆನಿಂದಲೂ ಕೂಡ ಬಹಳ ಸಂಭ್ರಮ, ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಕೂಡ ಪಾಲ್ಗೊಂಡಿದ್ದರು, ಒಳ್ಳೆ ವೀಕ್ಷಕರು ಪಾಲ್ಗೊಂಡಿದ್ದರು, ಬಹಳ ಸಂತೋಷ ಆಯಿತು. ಈ 1 ವರ್ಷ ಅನ್ನುವಂಥದ್ದು ಹಾಗೆ ಇನ್ನೂ ಮುಂದಿನ ದಿನಗಳಲ್ಲಿ ಸಾಗಲಿ, 25 ವರ್ಷಗಳ ಒಂದು ಸ್ಮರಣೀಯ ಸಮಾರಂಭವನ್ನು ಆಯೋಜನೆ ಮಾಡುವಂತಹ ಶಕ್ತಿ ನಮ್ಮೆಲ್ಲರಿಗೂ ಒದಗಿ ಬರಲಿ ಅಂತ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ನೆರವಾದವರನ್ನೆಲ್ಲ ನಾನು ಅಭಿನಂದಿಸಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಆರ್ ವೆಂಕಟರಾಜು, ಮಾಜಿ ಸದಸ್ಯ, ಕರ್ನಾಟಕ ನಾಟಕ ಅಕಾಡೆಮಿ, ನಿರೂಪಕ ಮತ್ತು ಕಲಾವಿದ. ನಮಸ್ಕಾರ.